ಆಯ್ ಸ್ನೇಹಿತರೆ ನಮಸ್ಕಾರ. ಬೆಂಗಳೂರಲ್ಲಿ ಮಳೆ ಬಂದು ಚಿಲ್ ಅಂತಿದೆ ಕ್ಲೈಮೇಟು. ಇಂಥ ಕ್ಲೈಮೇಟ್ಗೆ ಬಿಸಿ ಬಿಸಿ ರಸಮ್. ಯಾವ ರಸಮ್ ಹೇಳಿ? ಕ್ರಾಬ್, ಏಡಿಕಾಯಿ ರಸಮ್. ಖಂಡಿತವಾಗ್ಲೂ ಒಂದ್ಸಲ ಟ್ರೈ ಮಾಡಿ, ಟೇಸ್ಟ್ಗೆ ಕಳೆದೋಗ್ತೀರಾ. ಏಡಿಕಾಯಿ ಗೊತ್ತಲ್ವಾ? ಕ್ರಾಬ್. ಆ ಕ್ರಾಬಿನ ಕಾಲು ಮಾತ್ರ, ಚಿಚ್ಚಿ ಕಾಲು ಮಾತ್ರ ಕಟ್ ಮಾಡಿ ಒಂದು ರೋಲಲ್ಲಿ ಹಾಕಿ ಚಚ್ಚಿ ಇಟ್ಕೊಳ್ಳಿ. ಆ ಕ್ರಾಬ್ನ ಸಾರು ಮಾಡ್ಕೊಳ್ಳಿ. 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಕಾಳು ಮೆಣಸು ಚೆನ್ನಾಗಿ ಕುಟ್ಟಿದಾದ ಮೇಲೆ ಬೆಳ್ಳುಳ್ಳಿ ಅದನ್ನು ಸ್ವಲ್ಪ ಕುಟ್ಟಿ, ಮತ್ತು ಒಣಗಿರೋ ಮೆಣಸಿನ್ಕಾಯಿ ಹಾಕಿ ಕುಟ್ಟಿ ಸೈಡ್ಗೆ ತಿಕ್ಕೊಳ್ಳಿ. ಸಾಂಬಾರು ಈರುಳ್ಳಿನ ಕುಟ್ಬಿಟ್ಟು ಸೈಡ್ಗೆ ತಿಕ್ಕೊಳ್ಳಿ. ಹುಣಸೆಹಣ್ಣು ಹಾಕಿ ಹುಣಸೆಹಣ್ಣು ಚೆನ್ನಾಗಿ ಇಸ್ಕಿ ಹುಣಸೆಹಣ್ಣು ಆಚೆ ಎದ್ಬಿಡಿ, ನೀರು ಮಾತ್ರ ಇಟ್ಕೊಳ್ಳಿ. ಮತ್ತು ಸ್ವಲ್ಪ ಟೊಮೊಟೊ, ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು ಹಾಕಿ ಸೈಡ್ಗೆ ಇಟ್ಕೊಳ್ಳಿ. ಬಿಸಿ ಕಾಯುವ ಬಾಣಲೆ 2 ಸ್ಪೂನ್ ಎಣ್ಣೆ, 1 ಸ್ಪೂನ್ ಸಾಸಿವೆ, ಕುಟ್ಟಿರುವಂಥ ಈರುಳ್ಳಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಒಣಗಿರೋ ಮೆಣಸಿನ್ಕಾಯಿ, ಸ್ವಲ್ಪ ಇಂಗು, ಕುಟ್ಟಿರುವಂಥ ಪುಡಿ, ಹುಣಸೆಹಣ್ಣು ನೀರು, ಕುಟ್ಟಿರುವಂಥ ಕ್ರಾಬು ಅಷ್ಟು ಹಾಕಿ ಕುದಿ ಬರಲಿ. ಬಂದ ತಕ್ಷಣ ಕೊತ್ತಂಬರಿ ಸೊಪ್ಪು ಹಾಕಿ ರೆಡಿ ಆಯಿತು ಕ್ರಾಬ್ ರಸಮ್. ಸ್ಟವ್ ಮುಂದೆ ನಿಂತಿರುವಾಗ ಲವ್ವಿಂದ ಕುಕ್ ಮಾಡಿ ಸುಮಾರಾಗಿರೋ ಅಡುಗೆನೂ ಸೂಪರ್ ಆಗಿರುತ್ತೆ. ತಿನ್ಕೊಳ್ಳಿ, ಮಜಾ ಮಾಡ್ಕೊಳ್ಳಿ.